ಬೆಳಿಗ್ಗೆ ಎದ್ದ ತಕ್ಷಣ 1 ಕಪ್ ಮೊಸರಿಗೆ ಈ ಒಂದು ಪದಾರ್ಥವನ್ನ ಬೆರೆಸ್ಕೊಂಡು ತಿನ್ನಿ ಸಾಕು. ಯಾವುದೇ ತಿಂಡಿ ತಿನಸು ಉಪಹಾರ ತಿನ್ನದೇ ಇದ್ರೂ ಕೂಡ ದಿನಪೂರ್ತಿ ನಿಮ್ಮ ದೇಹವನ್ನ ಆಕ್ಟಿವ್ ಆಗಿ ಇರಿಸೋದಕ್ಕೆ, ಹೊಟ್ಟೆ ತುಂಬಿದ ಅನುಭವವನ್ನ ಕೊಡೋದಕ್ಕೆ, ಹಸಿವನ್ನ ಕಡಿಮೆ ಮಾಡೋ ಮುಖಾಂತರ ಅವಾಗವಾಗ ತಿನ್ನೋದನ್ನ ಕಡಿಮೆ ಮಾಡುತ್ತೆ ಈ 1 ಕಪ್ ಮೊಸರು ಇದರಲ್ಲಿ ಬೆರೆಸಿರುವ ಈ ಒಂದು ಪದಾರ್ಥ. ಇದರಿಂದ ನಾವು ತಿನ್ನೋದನ್ನ ಕಡಿಮೆ ಮಾಡಿದಾಗ ನಾವು ತೆಗೆದುಕೊಳ್ಳುವ ಕ್ಯಾಲೋರಿ ಅನ್ನೋದು ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಅನ್ನೋದು ಖರ್ಚಾದಾಗ ದಿನೇ ದಿನೇ ನಮ್ಮ ದೇಹದಲ್ಲಿ ಕೊಬ್ಬು ಕರಗ್ತಾ ಬರೋದಕ್ಕೆ, ಇದರಿಂದ ನಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಆರೋಗ್ಯಕರವಾಗಿ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಂಡು ಹೋಗೋದಕ್ಕೆ ಈ ಒಂದು ಮೊಸರಿನಲ್ಲಿ ಬೆರೆಸಿರುವ ಈ ಒಂದು ಪದಾರ್ಥ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಮೊಸರಿನಿಂದ ಹಾಗೆ ಇದರಲ್ಲಿ ಬೆರೆಸಿರೋ ಪದಾರ್ಥದಿಂದ ಹೇಗೆ ನಮ್ಮ ದೇಹದ ತೂಕವನ್ನ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಎನ್ನುವ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಮೊಸರು ಅನ್ನೋದು ಒಂದು ಆರೋಗ್ಯಕರ ಕೊಬ್ಬಿನ ಪದಾರ್ಥ. ದಿನನಿತ್ಯ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಒಂದು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಪ್ರೋಟೀನಿಂದಾಗಿ ನಮಗೆ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಇದರಿಂದನೂ ಕೂಡ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿರುವಂತಹ ಪ್ರೋಬಯೋಟಿಕ್ ಒಳ್ಳೆ ಬ್ಯಾಕ್ಟೀರಿಯಾಗಳು ಅನ್ನೋದು ನಮ್ಮ ದೇಹದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡೋ ಮುಖಾಂತರ ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇದೇ ರೀತಿ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಗಳನ್ನು ಸದೃಢಪಡಿಸೋ ಮುಖಾಂತರ ನಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಈ ಮೊಸರಿನಲ್ಲಿ ಬೆರೆಸಿರುವ ಈ ಒಂದು ಪದಾರ್ಥ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ಈ ಒಂದು ಬೀಜ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ. ಒಂದು 7ರಿಂದ 10 ಬೀಜಗಳನ್ನು ತೆಗೆದುಕೊಂಡಿದ್ದೀನಿ. ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿಯಾಗಿ ಹುರಿಬಾರ್ದು, ಸ್ವಲ್ಪ ಕೆಂಪಗೆ ಆಗೋ ತನಕ ಇದನ್ನ ಹುರಿದುಕೊಂಡ್ರೆ ಸಾಕು. ಒಂದು ದಿನಕ್ಕೆ ಒಂದು ಮುಷ್ಟಿಯಷ್ಟು ಇಷ್ಟು ಕಾಳುಗಳನ್ನು ಬಳಸುವಂಥದ್ದು, ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬಳಸಬಾರ್ದು. ಈಗ ಇದು ಡ್ರೈ ರೋಸ್ಟ್ ಆದಮೇಲೆ ಇದನ್ನ 1 ಕಪ್ ಮೊಸರಿಗೆ ನಾನು 1 ಸ್ಪೂನಷ್ಟು ಈ ಒಂದು ಬೀಜಗಳನ್ನು ಹಾಕಿ ಮೊಸರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಬೆಳಗಿನ ತಿಂಡಿಗೆ ತಿನ್ನುವಂಥದ್ದು ಒಂದು ಪ್ರೋಟೀನ್ ಫುಲ್ ಆಗಿರುವಂತಹ ಫುಡ್ ಅಂತಲೇ ಹೇಳ್ಬೋದು. ಒಂದು ಹೊತ್ತಿನ ಊಟವನ್ನು ಬ್ಯಾಲೆನ್ಸ್ ಮಾಡುವಷ್ಟು ಶಕ್ತಿ ಈ 1 ಕಪ್ ಮೊಸರು ಮತ್ತು ಪಂಪ್ಕಿನ್ ಸೀಡ್ಸಲ್ಲಿ ನಮಗೆ ಸಿಗುವಂಥದ್ದು. ಇದರಿಂದ ನಮ್ಮ ದೇಹದ ತೂಕವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಮೊಸರಿಗೆ ಬೆರೆಸಿರುವ ಆ ಒಂದು ಪದಾರ್ಥ ಯಾವುದು ಅನ್ನೋದನ್ನ ನೋಡಿದ್ರಿ, ಅದುವೇ ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್. ಈ ಒಂದು ಪಂಪ್ಕಿನ್ ಸೀಡ್ ಅನ್ನೋದು ತುಂಬಾನೇ ಒಂದು ಆರೋಗ್ಯಕರವಾದ ಸೀಡ್ ಅಥವಾ ಬೀಜ ಅಂತಾನೆ ಹೇಳ್ಬೋದು. ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಈ ಒಂದು ಬೀಜದಲ್ಲಿ ನಮಗೆ ಸಿಗುವಂಥದ್ದು. ಈ ಒಂದು ಕುಂಬಳಕಾಯಿ ಬೀಜವನ್ನ ಬಳಸಿದಾಗ ಇದರಲ್ಲಿರುವಂತಹ ಹೆಚ್ಚಿನ ಫೈಬರ್ ಅಂಶ ಅಥವಾ ನಾರಿನಂಶ ಮತ್ತು ಹೆಚ್ಚಿನ ಪ್ರೋಟೀನ್ ಅನ್ನೋದು ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ. ಇದರಿಂದ ಹೊಟ್ಟೆ ತುಂಬಿದ ಅನುಭವ, ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನ ಈ ಒಂದು ಕುಂಬಳಕಾಯಿ ಬೀಜ ಕೂಡ ನಮಗೆ ಕೊಡುವಂಥದ್ದು. ಇದರಿಂದ ಹಸಿವನ್ನ ಕಂಟ್ರೋಲ್ ಮಾಡಿಕೊಂಡು ನಾವು ಅವಾಗವಾಗ ತಿನ್ನೋದನ್ನ ಕೂಡ ಅವಾಯ್ಡ್ ಮಾಡುತ್ತೆ ಈ ಒಂದು ಕುಂಬಳಕಾಯಿ ಬೀಜ. ಹಾಗೆ ಇದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಮತ್ತೆ ಹೆಲ್ದಿ ಫ್ಯಾಟ್ಸ್ ಅನ್ನೋದು ಕೂಡ ಸಿಗುವಂಥದ್ದು. ಇದರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ. ಅಂದ್ರೆ ಚಯಾಪಚಯ ಕ್ರಿಯೆ ವೇಗ ಹೆಚ್ಚಿಸುವ ಮುಖಾಂತರ ಕೊಬ್ಬನ್ನ ಸುಡೋದಕ್ಕೆ ಈ ಒಂದು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ ಅನ್ನೋದು ಕೂಡ ಸಹಾಯ ಮಾಡುವಂಥದ್ದು. ಮೊಸರು ಮತ್ತೆ ಕುಂಬಳಕಾಯಿ ಬೀಜದ ಮಿಶ್ರಣವಾದಾಗ ಒಂದು ಫೈಬರ್ ಮತ್ತೆ ಪ್ರೋಟೀನ್ ಫುಲ್ ಆಗಿರುವಂತ ಒಂದು ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಒಂದು ಹೊತ್ತಿನ ಊಟವನ್ನ ಈ ಒಂದು ಮೊಸರು ಮತ್ತೆ ಕುಂಬಳಕಾಯಿ ಬೀಜ ಮಿಶ್ರಿತವಾಗಿರುವಂಥದ್ದು ಒಂದು ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಇದರಲ್ಲಿ ಇದೆ, ಒಂದು ಹೊತ್ತಿನ ಊಟವನ್ನ. ಹಾಗಾಗಿ ಒಂದು ಟೈಮಲ್ಲಿ ಒಂದು ಬೆಳಗಿನ ಉಪಹಾರವಾಗಿ ಈ 1 ಕಪ್ ಮೊಸರನ್ನ ಈ ರೀತಿಯಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಯಾವುದೇ
ಉಪಹಾರ ಅಥವಾ ತಿಂಡಿ ತಿನಸನ್ನು ತಿನ್ನದೇ ಇದ್ರೂ ಕೂಡ ದೀರ್ಘಕಾಲದವರೆಗೆ ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಟ್ಟು ನಿಮ್ಮ ದೇಹವನ್ನು ಆಕ್ಟಿವ್ ಆಗಿ ಇರಿಸಿಕೊಳ್ಳೋದಕ್ಕೆ, ನಿಮ್ಮ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಕಪ್ ಮೊಸರು ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ನೀವು ಒಂದು ಹೆಲ್ದಿ ಆಗಿರುವಂತಹ ಡಯಟನ್ನು, ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳೋ ಮುಖಾಂತರ, ಹೆಲ್ದಿ ಆಗಿರುವಂತಹ ವರ್ಕೌಟ್ಸನ್ನು ಮಾಡೋ ಮುಖಾಂತರ, ಹೈಡ್ರೇಟ್ ಆಗಿ ಬಾಡಿಯನ್ನು ಇಟ್ಕೊಳ್ಳೋ ಮುಖಾಂತರ, ಸ್ಟ್ರೆಸ್ ಫ್ರೀ ಆಗಿರೋ ಮುಖಾಂತರ ನಿಮ್ಮ ದೇಹದ ತೂಕವನ್ನು ನೀವು ಖಂಡಿತವಾಗಿಯೂ ಕೆಲವು ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಈ ಒಂದು ಮೊಸರನ್ನ ಈ ರೀತಿಯಾಗಿ ಬಳಸ್ತಾ ಬರೋದ್ರಿಂದ. ಹಾಗಾಗಿ ನಿಮಗೆಲ್ಲ ತಿಳಿದಿರುವ ಹಾಗೆ ದಿನನಿತ್ಯ ನಮ್ಮ ಆರೋಗ್ಯ, ಜೀವನ ಶೈಲಿ ನಾವು ಹೇಗೆ ಇಟ್ಕೊಳ್ತೀವಿ ಅದರ ಮೇಲೆ ನಮ್ಮ ದೇಹ ಅನ್ನೋದು ಅವಲಂಬಿತವಾಗಿರುತ್ತೆ. ನಾವು ಏನು ಆಹಾರ ತೆಗೆದುಕೊಳ್ತೀವಿ, ನಾವು ನಮ್ಮ ದೇಹಕ್ಕೆ ಏನನ್ನ ಕೊಡ್ತೀವಿ, ಇದರಿಂದ ನಮ್ಮ ತೂಕವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಹಾಗಾಗಿ ನೀವು ಕೆಲವು ದಿನಗಳ ಕಾಲ ಈ ಒಂದು ಮೊಸರು ಮಿಶ್ರಿತ ಪಂಪ್ಕಿನ್ ಸೀಡ್ಸ್ ಅನ್ನ ತಿಂದು ನೋಡಿ. ಖಂಡಿತ ನಿಮಗೆ ನಿಮ್ಮ ದೇಹದ ತೂಕದಲ್ಲಿ ಆಗುವ ಬದಲಾವಣೆಯನ್ನ ನೀವೇ ಗಮನಿಸ್ತೀರಾ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಅಂತ ಹೇಳಿ. ಹಾಗೆ ಬರೀ ತೂಕವನ್ನು ಮಾತ್ರವಲ್ಲದೆ ನಮ್ಮ ದೇಹದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡುವಂತ ಶಕ್ತಿ ಈ ಒಂದು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ ಅಲ್ಲಿ ನಮಗೆ ಸಿಗುವಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಇವತ್ತಿನಿಂದನೇ ಟ್ರೈ ಮಾಡಿ. ಯಾರ್ಯಾರು ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದೀರಾ, ಹಾಗೆ BP, ಶುಗರ್, ಥೈರಾಯ್ಡ್ ಸಮಸ್ಯೆಯಿಂದ ಇದ್ದೀರಾ ಅಂಥವರಿಗೆ ಇದು ಒಂದು ಬೆಸ್ಟ್ ಅಂತ ಹೇಳ್ತೀನಿ, ಪಂಪ್ಕಿನ್ ಸೀಡ್ಸನ್ನು ಬಳಸುವಂಥದ್ದು. ಈ ರೀತಿ ಮೊಸರಿನಲ್ಲಿ ಹಾಕಿ ತಿನ್ನೋದ್ರಿಂದ ನಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುವಂಥದ್ದು. ಹಾಗಾಗಿ ಖಂಡಿತ ಟ್ರೈ ಮಾಡಿ ಇವತ್ತಿನಿಂದನೇ. ಇದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದು ಒಂದು ಯೂಸ್ಫುಲ್ ಆಗಿರುವಂಥದ್ದು. ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ದಿಯಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಇದನ್ನು ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ. ಹೀಗೆ ಮತ್ತೆ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.